ಬೆನ್ನಲ್ಲೇ ಲಕ್ಷ್ಮಣ ಸವದಿ ಅವರ ಪ್ರತಿಕ್ರಿಯೆ ಕೂಡ ಹೊರಕ್ಕೆ ಬಂದಿದೆ. ನನ್ನ ನಿಲುವಿನಲ್ಲಿ ನಾನು ಸ್ಪಷ್ಟವಾಗಿದ್ದೀನಿ, ನಾನು ಬಿಜೆಪಿಗೆ ಹೋಗಲ್ಲ, ಕಾಂಗ್ರೆಸ್ ಬಿಡುವಂತಹ ಪ್ರಮೇಯವೇ ಇಲ್ಲ ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷ ಬಿಡುವಂತಹ ನಿರ್ಧಾರವನ್ನ ಮಾಡಿಲ್ಲ. ನನ್ನ ನಿಲುವಿನಲ್ಲಿ ನಾನು ಸ್ಪಷ್ಟವಾಗಿದ್ದೀನಿ, ಬಿಜೆಪಿಗೆ ಹೋಗಲ್ಲ, ಕಾಂಗ್ರೆಸ್ ಬಿಡಲ್ಲ ಅಂತ ಕಾಂಗ್ರೆಸ್ ಬಿಡುವಂತಹ ವದಂತಿ ಎದ್ದಿರುವಂತಹ ಬೆನ್ನಲ್ಲೇ ಲಕ್ಷ್ಮಣ ಸವದಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಆಮಿಷಗಳನ್ನ ಒಡ್ತಾರೆ, ಅವರಿಗೆ ನಮ್ಮ ಅವಶ್ಯಕತೆ ಇದೆ, ಆದ್ರೆ ನಾನು ಆ ಕಡೆ ಮುಖ ಮಾಡಲ್ಲ ಅಂತ ಹೇಳಿದ್ದಾರೆ. ಮೊದಲು ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು, ಆಮೇಲೆ ಅವ್ರು ಬಂದರು. ಅದಕ್ಕಿಂತ ಮುಂಚೆ ನಾನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿ ನಾನು ಮುಗಿದ ಮೇಲೆ ಅವ್ರು ಬಂದರು. ಗೊತ್ತಿಲ್ಲ, ಅವ್ರನ್ನ ಕೇಳ್ಬೇಕಲ್ಲ, ನಾನು ಹೆಂಗೆ ಉತ್ತರ ಕೊಡೋಕೆ ಬರ್ತೈತೆ ಅವ್ರ ವಿಚಾರಕ್ಕೆ. ಯಾವ ಕಾರಣದಿಂದ ಬಂದರು, ಯಾವ ಕಾರಣದಿಂದ ಹೋದರು ಅಂತ ಅವರೇ ಉತ್ತರ ಕೊಡೋದು. ನಾನು ಅಂಥ ಪ್ರಶ್ನೆ ನನ್ನ ಮುಂದೆ ಬರಲ್ಲ. ನಾನು ಒಂದು ಸರಿ ಬಿಜೆಪಿಯನ್ನು ಬಿಟ್ಟು ಈಗೇನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ವಿ, ಕಾಂಗ್ರೆಸ್ಸಲ್ಲೇ ಮುಂದುವರಿತೀವಿ. ಅಂಥ ಪ್ರಶ್ನೆ ನನ್ನ ಮುಂದಿಲ್ಲ. ದಿವಸ ಮಾತಾಡ್ತಾರೆ, ಏನು ಮಾತಾಡೋದು ಏನು ಅದಕ್ಕೇನು ಕೊಡ್ತಿಲ್ಲ, ಮಾತಾಡ್ತೀವಿ. ಸ್ನೇಹಿತರು ನಾವು ಒಬ್ರಿಗೊಬ್ರು ಮಾತಾಡ್ತಿರ್ತೀವಿ, ಕೇಳ್ತಿರ್ತೀವಿ, ಹೇಳ್ತಿರ್ತೀವಿ. ಆದರೆ ಅವರವ್ರ ಇಚ್ಛಾನುಸಾರ ಅವರು ರಾಜಕಾರಣ ಮಾಡ್ತಿರ್ತಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಶಿವಕುಮಾರ್ ಮತ್ತು ಸವದಿ ಅವರ ಭೇಟಿಯಾಗಿದೆ. ಭೇಟಿಯ ನಂತರದಲ್ಲಿ ಅವರಿಗೆ ಸಿಕ್ಕಿರುವಂತಹ ಸ್ಪಷ್ಟನೆ ಏನು ಸವದಿ ಅವರ ವಿಷಯದಲ್ಲಿ? ಇದರ ಜೊತೆ ಜಗದೀಶ್ ಶೆಟ್ಟರ್ ಅವರ ಪ್ರಕರಣದ ನಂತರದಲ್ಲಿ ಈಗ ಲಕ್ಷ್ಮಣ್ ಸವದಿ ಅವರು ಕೂಡ ಅದೇ ಸಂದರ್ಭದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆದಂತವರು. ಸಹಜವಾಗಿ ಒಂದು ರೀತಿಯ ಕಾಂಗ್ರೆಸ್ ನಲ್ಲಿ ಚರ್ಚೆಯಲ್ಲಿ ಹೆಸರುಗಳು ಕೇಳಿ ಬಂದಿದ್ದು. ಜಗದೀಶ್ ಶೆಟ್ಟರ್ ಜೊತೆಗೆ ಸವದಿ ಅವರು ಕೂಡ ಏನಾದ್ರೂ ಪಕ್ಷಾಂತರದ ನಿರ್ಧಾರ ಮಾಡ್ತಾರಾ ಅನ್ನುವಂತ ವಿಚಾರದಲ್ಲಿ. ಆದ್ರೆ ಇವತ್ತು ಎಲ್ಲ ಬೆಳವಣಿಗೆ ನಂತರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಕೂಡ ಆಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಸದಾಶಿವನಗರ ಸಮೀಪದ ಖಾಸಗಿ ಕಚೇರಿಯೊಂದರಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿರುವಂತ ಮಾಹಿತಿ ಇರುವಂತದ್ದು. ಜೊತೆಗೆ ಆ ರೀತಿ ಯಾವುದೇ ನಿರ್ಧಾರ ಇಲ್ಲ, ಶೆಟ್ಟರ್ ಅವರ ಒಂದು ಈ ಬೆಳವಣಿಗೆ ಅನಿರೀಕ್ಷಿತವಾಗಿ ಆಗಿರುವಂತದ್ದು, ಆದ್ರೆ ನಮ್ಮಿಂದ ಆ ರೀತಿ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ ಅನ್ನುವಂಥ, ಮತ್ತೆ ಶೆಟ್ಟರ್ ಈ ಬೆಳವಣಿಗೆ ಯಾವ ರೀತಿಯಲ್ಲಿ ನಡೀತು ಅನ್ನೋದ್ರ ಬಗ್ಗೆ ಕೂಡ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.